ಹೋಟೆಲ್ ಗ್ರಾಹಕರಿಗೆ ಒಂದ್ ಕಡೆ ದರ ಏರಿಕೆಯ ಬರೆ. ಹಾಗಾಗಿ ಹೋಟೆಲ್ ಮಾಲೀಕರು ಒಂದ್ ರೀತಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಈ ರಿಕ್ಷಾಗಳಿಗೆ ಏನು ಪ್ರಾಧಿಕಾರ ರಚನೆ ಮಾಡಲಾಗಿದೆ, ಅದೇ ರೀತಿಯಲ್ಲಿ ಹೋಟೆಲ್ಗಳಿಗೂ ಕೂಡ ಪ್ರಾಧಿಕಾರ ರಚನೆ ಮಾಡಿ ಅಂತ ಜನ ಕೇಳ್ಕೊಳ್ತಾ ಇದ್ದಾರೆ. ದರ ಏರಿಕೆಗೆ ಕಡಿವಾಣ ಹಾಕಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಹೋಟೆಲ್ಗಳಿಗೂ ಕೂಡ ಪ್ರಾಧಿಕಾರ ಮಾಡೋದಕ್ಕೆ ಮನವಿ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ ಹೋಟೆಲ್ಗಳಿಗೆ, ಮತ್ತೊಂದ್ ಕಡೆ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಿಲ್ಲ. ಹೀಗಾಗಿ ಒಂದ್ ಕಡೆ ದ್ವಂದ್ವ ನಿಲುವು ಈಗ ಕೇಳಿ ಬಂದಿದೆ. ಯಾಕಂದ್ರೆ ಆಟೋಗಳಿಗೆ ಪ್ರಾಧಿಕಾರ ಮಾಡಿದರೆ ಮೀಟರ್ಗೆ ಇಂತಷ್ಟೇ ತಗೋಬೇಕಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಹೋಟೆಲ್ಗಳಿಗೆ ಯಾರು ಡಿಸೈಡ್ ಮಾಡಲ್ಲ, ಸಂಘ ಡಿಸೈಡ್ ಮಾಡುತ್ತೆ. ಈ ಹಾಲು ಮೊಸರು ಅಡಿಗೆ ಎಣ್ಣೆ ಜಾಸ್ತಿ ಮಾಡಿದ್ರೆ 50 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇದೀಗ ಜಾಸ್ತಿ ಮಾಡಿದರೆ ಹೀಗಾಗಿ ಹೋಟೆಲ್ಗಳಿಗೂ ಸರ್ಕಾರ ಪ್ರಾಧಿಕಾರ ತರಬೇಕು ಎಂಬುದು ಒಂದ್ ಕಡೆ ಆಟೋ ಸಂಘದವರು ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ. ಜನ ಏನ್ ಹೇಳ್ತಾರೆ ಕೇಳಿದ್ರಿ ಸರ್. ಈಗ ಆಟೋ ಸಂಘಕ್ಕೂ ಈಗ ಪ್ರಾಧಿಕಾರ ಇದೆ, ನಗರದ ಡಿಸೈಡ್ ಮಾಡ್ತಾರೆ. ಬಟ್ ಹೋಟೆಲ್ಗಳಿಗೂ ಪ್ರಾಧಿಕಾರ ಇಲ್ಲ. ಅವರು ಏಕ್ದಮ್ ಮೊಸರು ಹಾಲು ಜಾಸ್ತಿ ಆದ್ರೆ ದರ ಏರಿಕೆ ಮಾಡ್ತಾರೆ, ಅಡುಗೆ ಎಣ್ಣೆ ಜಾಸ್ತಿ ಆದ್ರೆ ದರ ಏರಿಕೆ ಮಾಡ್ತಾರೆ. ಏನ್ ಹೇಳ್ತಾರೆ ಸರ್ ಅಂತ? ಅದಕ್ಕೆ ಈ ಗೌರ್ಮೆಂಟ್ ಅದಕ್ಕೊಂದು ಕಂಟ್ರೋಲ್ ಮಾಡಬೇಕು. ಯಾಕೆ ಅಂದ್ರೆ ಆಟೋದವರು ಬಡವರು, ಅವ್ರಿಗೇನಾದ್ರೂ ಅವ್ರಿಗೆ ಪ್ರಾಧಿಕಾರ ಅಂತ ಇದೆ, ಅವರೇ ಮಾಡಬೇಕು ಅಂತ ಇದೆ. ಅವ್ರು ಏನು ಎಕ್ಸ್ಕೊಳ್ಳಂಗಿಲ್ಲ. ಈ ಹೋಟ್ಲಲ್ಲಿ ₹1 ₹2 ಆದ್ರೆ ಇವ್ರು ₹1 ₹2 ಹಾಲಿಗೆ ಆದ್ರೆ 10 ಕಾಪಿ ಒಂದು ಲೀಟರ್ ಆದ್ರೆ ಇವ್ರು ಒಂದು ಕಾಪಿಗೆ ₹2 ಜಾಸ್ತಿ ಮಾಡ್ಕೊಳ್ತಾರೆ. ಅದು ತುಂಬಾ ಅನ್ಯಾಯ. ಅದಕ್ಕೆ ಗೌರ್ಮೆಂಟ್ ಇದಕ್ಕೆ ಜಾಸ್ತಿ ಅದಕ್ಕೊಂದು ಪ್ರಾಧಿಕಾರ ಮಾಡಿ ಈ ಏನಾರ ಆದ್ರೆ ಅವರೇ ಇದು ರೇಟ್ ಫಿಕ್ಸ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಈ ಮೆಜೆಸ್ಟಿಕ್ ಸುತ್ತಮುತ್ತ ಹೋಟ್ಲುಗಳಲ್ಲಿ ಮೊನ್ನೆ ಬೋರ್ಡ್ ಹಾಕಿದ್ದಾರೆ, ಟೀ ಗ್ಯಾಸ್ ಸಿಗ್ತಿಲ್ಲ, ಟೀ ಕಾಫಿ ದರ ₹5 ಅಂತ, ₹25 ಟೀ ಕಾಫಿ ಹೇಳ್ತಿದ್ದಾರೆ. ಗ್ಯಾಸ್ ಸಿಕ್ಕಿಲ್ಲ, ಅದೇ ಗ್ಯಾಸ್ ಸಿಕ್ಕಿಲ್ಲ ಅನ್ನೋದು ಒಂದು ಕಡೆ ಅವ್ರು ಒಲೆ ಇದ್ದಾರೆ, ಅದ್ರಾಗ ಏನಾದ್ರೂ ಅರೇಂಜ್ ಮಾಡ್ಬೇಕು. ಗ್ರಾಹಕರ ಮೇಲೆಲ್ಲ ಇದೆಲ್ಲ ಹಾಕ್ಬಾರ್ದು ಅಂತ ನನ್ನ ಪ್ರಾಧಿಕಾರ ಮಾಡಿ ಅಂತ ಹೇಳ್ತಿರ್ತಾವಾಗ ಪ್ರಾಧಿಕಾರ ಆಗ್ಬೇಕು. ಹೋಟೆಲ್ಗಳು ಇವ್ರೇನ್ ಹೇಳ್ತಾರೆ ಅದೇ ನಮ್ದು. ಇಲ್ಲ ಸರ್, ಎಲ್ಲಾರ್ಗು ಇರುವಾಗ ರೂಲ್ಸ್ ಎಲ್ಲ ಎಲ್ಲಾರ್ಗು ಒಂದೇ ತರ ಇರಬೇಕು. ಹೋಟ್ಲವ್ರಿಗೂ ಇರಬೇಕು, ಅದು ಹೋಟ್ಲವರು ಪ್ರಾಧಿಕಾರ ಮಾಡ್ಬೇಕು, ಎಲ್ಲಾರ್ಗು ಒಂದೇ ತರ ಇರಬೇಕು. ಯಾರೇ ದರ ಏರಿಕೆ ಮಾಡಿದ್ರು ಸರ್ಕಾರ ನಿಗದಿ ಮಾಡಬೇಕು, ಖಂಡಿತ ನಿಗದಿ ಮಾಡಬೇಕು. ಒಬ್ಬೊಬ್ರಿಗೆ ಒಂದು ರೂಲ್ಸ್ ಇಲ್ವೇ, ಎಲ್ಲಾರ್ಗು ಒಂದೇ ತರ ಇರಬೇಕು. ಸರ್ ಬನ್ನಿ, ಈಗ ಹೋಟೆಲ್ಗಳಿಗೂ ಪ್ರಾಧಿಕಾರ ಇಲ್ಲ, ಸಂಘ ಡಿಸೈಡ್ ಮಾಡುತ್ತೆ. ಹಾಲು ಮೊಸರು ಜಾಸ್ತಿ ಆದ್ರೆ, ತುಪ್ಪ ಜಾಸ್ತಿ ಆದ್ರೆ ದರ ಏರಿಕೆ ಮಾಡ್ತಾರೆ. ಹೋಳಿಗೆ ₹5 ಮಾಡ್ತಾರೆ, ಟೀ ಕಾಫಿಗೆ ₹3-4 ಜಾಸ್ತಿ ಮಾಡಿದ್ರೆ, ಇಡ್ಲಿ ರೇಟ್ ಜಾಸ್ತಿ ಮಾಡಿದ್ರೆ. ಬಟ್ ಪ್ರಾಧಿಕಾರ ಇಲ್ಲ ಹೋಟೆಲ್ಗಳಿಗೆ, ಬಟ್ ಆಟೋಗಳಿಗೂ ಪ್ರಾಧಿಕಾರ ಇದೆ. ಹೀಗಾಗಿ ಆಟೋ ಸಂಘದವರು ಒಂದ್ ಕಡೆ ಅಸಮಾಧಾನ. ಇವಾಗ ಹೋಟ್ಲ್ನವ್ರು ಏನ್ ಮಾಡ್ತಾರೆ, ₹10 ಜಾಸ್ತಿ ಅಂದ್ರೆ ಇವ್ರ ಇಷ್ಟಕ್ಕೆ ಮಾಡ್ಕೊಂತಾರೆ. ಸರ್ಟನ್ ಜಾಗದಲ್ಲಿ ಗ್ಯಾಸ್ ಅಂತಾನೆ ಇವಾಗ ₹50 ನಂದು ಬಿಲ್ ಆಯ್ತು, ಗ್ಯಾಸ್ಗೆ ₹9 ಅಂತ ಬಿಲ್ ಅಲ್ಲೇ ಬಂದ್ಬಿಟ್ಟಿದೆ. GST ಬಿಲ್ ಕೊಡೋ ತರ ಅದನ್ನು ಆಡ್ ಮಾಡ್ಬಿಟ್ಟಿದ್ದಾರೆ. ಇವ್ರಿಗೇನೋ ಒಂದು ಯೂನಿಯನ್ ಇರ್ಬೋದು, ಸ್ಟ್ರಾಂಗ್ ಇರ್ಬೋದು, ಆದ್ರೆ ಆಟೋಗೆ ಯೂನಿಯನ್ ಇದೆ. ಬಟ್ ಇವ್ರು ಏನ್ ಮಾಡ್ತಾರೆ, ನಾನು ಇವಾಗ ಎಲ್ಲೋ ಒಂದು ಡ್ರಾಪ್ ಕೇಳ್ತೇನೆ, ₹50 ₹100 ತಗೊಂತಾರೆ. ಇವ್ರು ಹೆಂಗ್ ತಗೊಂಬದ? ಆಟೋ ಅವ್ರನ್ನು ಪಬ್ಲಿಕ್ಗೆ ಹೆಲ್ಪ್ ಮಾಡಬೇಕು. ಅದೇ ತರ ಹೋಟೆಲ್ನವ್ರನ್ನು ನಾನು 5 ಪೀಸ್ ರೈಸ್ ಮಾಡಿದ್ರೆ ಇಲ್ಲಿ ₹5 ರೈಸ್ ಮಾಡ್ಬಿಡ್ತಾರೆ. ಬಟ್ ಎಲ್ಲದಕ್ಕೂ ಸರ್ಕಾರ ಕಡಿವಾಣ ಹಾಕಬೇಕು, ಪ್ರಾಧಿಕಾರ ಮಾಡಬೇಕು. ಹೋಟೆಲ್ಗಳಿಗೂ ಆಟೋಗಳಿಗೂ ಒಂದೇನೆ. ಜನ ಬಂದು ಸರ್ಕಾರ ಇರೋದು ಏನಕ್ಕೆ? ಪಬ್ಲಿಕ್ಗೆ ತೊಂದರೆ ಆಗ್ದಂಗೆ ಇರದಂಗೆ ನೋಡ್ಕೊಬೇಕು. ಇದಿಷ್ಟು ಜನಸಾಮಾನ್ಯರ ಮಾತಾಗಿದೆ. ಆ ಹೋಟೆಲ್ಗಳಿಗೂ ಕಡಿವಾಣ ಹಾಕಬೇಕು, ಅದಕ್ಕೂ ಸಹ ಪ್ರಾಧಿಕಾರ ಮಾಡಬೇಕು ಎಂಬುದು ಜನಸಾಮಾನ್ಯರು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಸಂಘಕ್ಕೂ ಪ್ರಾಧಿಕಾರ ಮಾಡಬೇಕು, ದರ ಏರಿಕೆ ಪ್ರಾಧಿಕಾರ ಮಾಡಲೇಬೇಕು, ಸರ್ಕಾರ ಡಿಸೈಡ್ ಮಾಡಬೇಕು. ಏಕ್ದಮ್ ಜಾಸ್ತಿ ಮಾಡ್ತಿದ್ರೆ ಈಗ ಆಟೋ ಸಂಘಕ್ಕೂ ದರ ಏರಿಕೆ ಡಿಸೈಡ್ ಮಾಡ್ತಾರೆ, ಬಟ್ ಹೋಟೆಲ್ ಸಂಘಕ್ಕೂ ದರ ಏರಿಕೆ ಮಾಡಬೇಕಂತ ಜನಸಾಮಾನ್ಯರು ಹೇಳ್ತಿದ್ರೆ. ಇಲ್ಲಿ ಮಾತಾಡಿಸ್ತೀನಿ ಸರ್. ಈಗ ಆಟೋದವ್ರು ಒಂದ್ ಕಡೆ ಕ್ವಶನ್ ಮಾಡ್ತಿದ್ರೆ, ನಮ್ಗೆ ಹೆಂಗೆ ಪ್ರಾಧಿಕಾರ ಮಾಡ್ತಿದ್ರಿ, ಹೋಟೆಲ್ಗಳಿಗೂ ಪ್ರಾಧಿಕಾರ ಮಾಡಿ ಅಂತ. ಏಕ್ದಮ್ ದರ ಜಾಸ್ತಿ ಮಾಡ್ತಾರೆ, ಹಾಲು ಮೊಸರು ಜಾಸ್ತಿ ಆದ್ರೆ, ಮತ್ತೊಂದ್ ಕಡೆ ಅಡಿಗೆ ಎಣ್ಣೆ ಜಾಸ್ತಿ ಆದ್ರೆ ಏನ್ ಹೇಳಿದ್ರಿ ಸರ್ ಅಂತ? ಹೌದು, ಮಾಡಲೇಬೇಕು, ಅದು ಕರೆಕ್ಟ್ ಇದೆ. ಅವರು ಕಂಡೀಷನ್ ಕರೆಕ್ಟ್ ಇದೆ, ಅವರು ಡಿಮ್ಯಾಂಡು ಸರಿಯಾಗಿದೆ. ಯಾಕಂದ್ರೆ ಆಟೋಗಳಿಗೆ ಮೀಟರ್ಗೆ ಕಿಲೋಮೀಟರ್ಗೆ ಇಷ್ಟು ಅಂತ ನೀವು ದರ ಫಿಕ್ಸ್ ಮಾಡೋಕೆ ಗೌರ್ಮೆಂಟ್ ಬಂದಾಗ ಹೋಟ್ಲುಗಳದ್ದು ಅವ್ರು ಮಾಡೋದಕ್ಕೆ ಹೋಟ್ಲು ಸಂಘಕ್ಕೆ ಅಧಿಕಾರ ಇಲ್ದಿರಾ ಅದಕ್ಕೂ ಒಂದು ಪ್ರಾಧಿಕಾರ ಮಾಡಬೇಕು. ಅವರು ಡಿಮ್ಯಾಂಡ್ ಸರಿಯಾಗಿದೆ. ಯಾವ ದರ ಏರಿಕೆ ಮಾಡ್ತಾರೆ ಸರ್ಕಾರ ಅನುಮತಿ ಕಡ್ಡಾಯ ಬೇಕೇ ಬೇಕು ನಿಮ್ ಪ್ರಕಾರ? ಹೌದು. ಹಾಲು ₹2 ಜಾಸ್ತಿ ಆದ್ರೆ ನೀವು ಹೋಟ್ಲು ಒಂದು ಕಾಫಿಗೆ ₹5 ಜಾಸ್ತಿ ಮಾಡ್ತೀರಾ, ಏನ್ ಲೆಕ್ಕ? ಅದಕ್ಕೇನು ದರ ನಿಯಂತ್ರಣ ಪ್ರಾಧಿಕಾರ ಬೇಡವಾ? ಮಾಡಬೇಕು. ಬಿಲ್ನಲ್ಲಿ ಗ್ಯಾಸ್ ಚಾರ್ಜ್ ಅಂತ ₹9 ಹಾಕ್ತಿದ್ದಾರೆ ಕೆಲವೊಂದು ಹೋಟ್ಲುಗಳಲ್ಲಿ. ಹೌದು, ಅದು ಏನು ಮಾಡಕ್ಕಾಗಲ್ಲ, ಅದು ತಾತ್ಕಾಲಿಕ ಬಿಡಿ. ಅವರು ಪ್ಯಾನಿಕ್ ಆಗ್ತಾ ಇದ್ದಾರೆ. ಗ್ಯಾಸ್ ತೊಂದರೆ ಇಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾನೆ ಇದೆ. ಇವ್ರು ಪ್ಯಾನಿಕ್ ಆಗ್ಬಿಟ್ಟು ಗ್ಯಾಸ್ ಇಲ್ಲ, ಸೌದೆ ಇಲ್ಲ, ಸೀಮೆ ಎಣ್ಣೆ ಇಲ್ಲ ಅಂತ ಇವರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನ್ಸ್ತದೆ. ಸರ್ ಏನ್ ಹೇಳ್ತೀರಿ, ಪ್ರಾಧಿಕಾರ ಬೇಕಾ ಹೋಟೆಲ್ ಸಂಘಕ್ಕೂ? ಹೋಟೆಲ್ ಸಂಘ ಪ್ರಾಧಿಕಾರ ಬೇಕಾ? ಬೇಕು ಸರ್, ಮಾಡಬೇಕು.
ಪ್ರಾಧಿಕಾರ ಇರಬೇಕು, ಇಲ್ಲದಿದ್ರೆ ಆಯ್ಕಲ್ಲ. ಹೋಟೆಲ್ ಮಾಲೀಕರ ಸಂಘ ಅಂತ ಮಾಡಿದಾರಲ್ಲ, ಆದ್ರೆ ಅವರು ಮಾಡ್ಕೊತಾವ್ರ ಅಷ್ಟೇ. ಯಾಕಂದ್ರೆ ಏಕದಮ್ ದರ ಜಾಸ್ತಿ ಮಾಡ್ತಾರೆ ಅಂತ ಆಟೋ ಸಂಘದವರು ಆರೋಪ. ಅವರು ಸಹ ಮಾಡ್ತಾರೆ, ಏನು ಮಾಡಕ್ ಆಯ್ಕಲ್ಲ, ಎಲ್ಲ ಬೆಲೆ ಜಾಸ್ತಿ ಆಯ್ತಾ ನಾವು ಮಾಡ್ಬೇಕು ಅಂತ ಮಾಡ್ತಾರೆ ಎಲ್ರು ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಜನಸಾಮಾನ್ಯರ ಮಾತಾಗಿತ್ತು. ಹೋಟೆಲ್ ಸಂಘಕ್ಕೂ ಹೋಟೆಲ್ಗಳಿಗೂ ಪ್ರಾಧಿಕಾರ ಮಾಡಬೇಕು, ಇನ್ ಮುಂದೆ ಏನಾದರೂ ಹೋಟೆಲ್ ದರ ಏರಿಕೆ ಮಾಡಿ ಸರ್ಕಾರದ ಅನುಮತಿ ಬೇಕು ಎಂಬುದು ಒಂದ್ ಕಡೆ ಜನಸಾಮಾನ್ಯರು ಹೇಳ್ತಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಗ್ರಾಹಕರಿಗೆ ಒಂದ್ ಕಡೆ ದರ ಏರಿಕೆಯ ಬರೆ, ಹಾಗಾಗಿ ಹೋಟೆಲ್ ಮಾಲೀಕರು ಒಂದ್ ರೀತಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಈ ರಿಕ್ಷಾಗಳಿಗೆ ಏನು ಪ್ರಾಧಿಕಾರ ರಚನೆ ಮಾಡಲಾಗಿದೆ, ಅದೇ ರೀತಿಯಲ್ಲಿ ಹೋಟೆಲ್ಗಳಿಗೂ ಕೂಡ ಪ್ರಾಧಿಕಾರ ರಚನೆ ಮಾಡಿ ಅಂತ ಜನ ಕೇಳ್ಕೊಳ್ತಾ ಇದ್ದಾರೆ. ದರ ಏರಿಕೆಗೆ ಕಡಿವಾಣ ಹಾಕಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಹೋಟೆಲ್ಗಳಿಗೂ ಕೂಡ ಪ್ರಾಧಿಕಾರ ಮಾಡೋದಕ್ಕೆ ಮನವಿ ಮಾಡಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ ಹೋಟೆಲ್ಗಳಿಗೆ, ಮತ್ತೊಂದ್ ಕಡೆ ಆಟೋಗಳಿಗೆ LPG ಗ್ಯಾಸ್ ಸಿಗ್ತಿಲ್ಲ. ಹೀಗಾಗಿ ಒಂದ್ ಕಡೆ ದ್ವಂದ್ವ ನಿಲುವು ಈಗ ಕೇಳಿ ಬಂದಿದೆ. ಯಾಕಂದ್ರೆ ಆಟೋಗಳಿಗೆ ಪ್ರಾಧಿಕಾರ ಮಾಡಿದರೆ ಮೀಟರ್ಗೆ ಇಂತಷ್ಟೇ ತಗೋಬೇಕಂತ DC ಡಿಸೈಡ್ ಮಾಡ್ತಾರೆ. ಆದ್ರೆ ಹೋಟೆಲ್ಗಳಿಗೆ ಯಾರು ಡಿಸೈಡ್ ಮಾಡಲ್ಲ, ಸಂಘ ಡಿಸೈಡ್ ಮಾಡುತ್ತೆ. ಈ ಹಾಲು ಮೊಸರು ಅಡಿಗೆ ಎಣ್ಣೆ ಜಾಸ್ತಿ ಮಾಡಿದ್ರೆ 50 ರೂಪಾಯಿ ಜಾಸ್ತಿ ಮಾಡ್ತಾರೆ. ಇದೀಗ ಜಾಸ್ತಿ ಮಾಡಿದರೆ ಹೀಗಾಗಿ ಹೋಟೆಲ್ಗಳಿಗೂ ಸರ್ಕಾರ ಪ್ರಾಧಿಕಾರ ತರಬೇಕು ಎಂಬುದು ಒಂದ್ ಕಡೆ ಆಟೋ ಸಂಘದವರು ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಜನ ಏನ್ ಹೇಳ್ತಾರೆ ಕೇಳಿದ್ರಿ ಸರ್. ಈಗ ಆಟೋ ಸಂಘಕ್ಕೂ ಈಗ ಪ್ರಾಧಿಕಾರ ಇದೆ, ನಗರದ DC ಡಿಸೈಡ್ ಮಾಡ್ತಾರೆ. ಬಟ್ ಹೋಟೆಲ್ಗಳಿಗೂ ಪ್ರಾಧಿಕಾರ ಇಲ್ಲ. ಅವರು ಏಕದಮ್ ಮೊಸರು ಹಾಲು ಜಾಸ್ತಿ ಆದ್ರೆ ದರ ಏರಿಕೆ ಮಾಡ್ತಾರೆ, ಅಡುಗೆ ಎಣ್ಣೆ ಜಾಸ್ತಿ ಆದ್ರೆ ದರ ಏರಿಕೆ ಮಾಡ್ತಾರೆ. ಏನ್ ಹೇಳ್ತಾರೆ ಸರ್ ಅಂತ? ಅದಕ್ಕೆ ಈ ಗೌರ್ಮೆಂಟ್ ಅದಕ್ಕೊಂದು ಕಂಟ್ರೋಲ್ ಮಾಡಬೇಕು. ಯಾಕೆ ಅಂದ್ರೆ ಆಟೋದವರು ಬಡವರು, ಅವ್ರಿಗೇನಾದ್ರೂ ಅವ್ರಿಗೆ ಪ್ರಾಧಿಕಾರ ಅಂತ ಇದೆ, ಅವರೇ ಮಾಡಬೇಕು ಅಂತ ಇದೆ. ಅವ್ರು ಏನು ಎಕ್ಸ್ಕೊಳ್ಳಂಗಿಲ್ಲ. ಈ ಹೋಟ್ಲ್ ₹1 2 ಆದ್ರೆ ಇವ್ರು ₹1 2 ಹಾಲಿಗೆ ಆದ್ರೆ 10 ಕಾಪಿ ಒಂದು ಲೀಟರ್ ಆದ್ರೆ ಇವ್ರು ಒಂದು ಕಾಪಿಗೆ ₹2 ಜಾಸ್ತಿ ಮಾಡ್ಕೊಳ್ತಾರೆ. ಅದು ತುಂಬಾ ಅನ್ಯಾಯ. ಅದಕ್ಕೆ ಗೌರ್ಮೆಂಟ್ ಇದಕ್ಕೆ ಜಾಸ್ತಿ ಅದಕ್ಕೂ ಒಂದು ಪ್ರಾಧಿಕಾರ ಮಾಡಿ ಈಗ ಏನಾರ ಆದ್ರೆ ಅವರೇ ಇದು ರೇಟ್ ಫಿಕ್ಸ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಈ ಮೆಜೆಸ್ಟಿಕ್ ಸುತ್ತಮುತ್ತ ಹೋಟ್ಲುಗಳಲ್ಲಿ ಮೊನ್ನೆ ಬೋರ್ಡ್ ಹಾಕಿದ್ದಾರೆ, ಟೀ ಗ್ಯಾಸ್ ಸಿಗ್ತಿಲ್ಲ, ಟೀ ಕಾಫಿ ದರ ₹5 ಅಂತ, ₹25 ಟೀ ಕಾಫಿ ಹೇಳ್ತಿದ್ದಾರೆ. ಗ್ಯಾಸ್ ಸಿಕ್ಕಿಲ್ಲ, ಅದೇ ಗ್ಯಾಸ್ ಸಿಕ್ಕಿಲ್ಲ ಅನ್ನೋದು ಒಂದು ಕಡೆ ಅವ್ರು ಒಲೆ ಇದ್ರೆ ಅದ್ರಾಗ ಏನಾದ್ರೂ ಅರೇಂಜ್ ಮಾಡ್ಬೇಕು. ಗ್ರಾಹಕರ ಮೇಲೆಲ್ಲ ಇದೆಲ್ಲ ಹಾಕ್ಬಾರ್ದು ಅಂತ ನನ್ನ ಬೇಡ. ಅಂತ ಹೇಳ್ತಿರ್ತಾವಾಗ ಪ್ರಾಧಿಕಾರ ಆಗ್ಬೇಕು ಹೋಟೆಲ್ಗಳು. ಇವ್ರೇನ್ ಹೇಳ್ತಾರೆ ಅದೇ ನಮ್ದು. ಇಲ್ಲ ಸರ್, ಎಲ್ಲಾರ್ಗು ಇರುವಾಗ ರೂಲ್ಸ್ ಎಲ್ಲ ಎಲ್ಲಾರ್ಗು ಒಂದೇ ತರ ಇರಬೇಕು. ಹೋಟ್ಲವ್ರಿಗೂ ಇರಬೇಕು, ಅದು ಹೋಟ್ಲವರು ಪ್ರಾಧಿಕಾರ ಮಾಡ್ಬೇಕು, ಎಲ್ಲಾರ್ಗು ಒಂದೇ ತರ ಇರಬೇಕು. ಯಾರೇ ದರ ಏರಿಕೆ ಮಾಡಿದ್ರು ಸರ್ಕಾರ ನಿಗದಿ ಮಾಡಬೇಕು, ಖಂಡಿತ ನಿಗದಿ ಮಾಡಬೇಕು. ಒಬ್ಬೊಬ್ರಿಗೆ ಒಂದು ರೂಲ್ಸ್ ಇಲ್ವೇ, ಎಲ್ಲಾರ್ಗು ಒಂದೇ ತರ ಇರಬೇಕು. ಸರ್ ಬನ್ನಿ, ಈಗ ಹೋಟೆಲ್ಗಳಿಗೂ ಪ್ರಾಧಿಕಾರ ಇಲ್ಲ, ಸಂಘ ಡಿಸೈಡ್ ಮಾಡುತ್ತೆ. ಹಾಲು ಮೊಸರು ಜಾಸ್ತಿ ಆದ್ರೆ, ತುಪ್ಪ ಜಾಸ್ತಿ ಆದ್ರೆ ದರ ಏರಿಕೆ ಮಾಡ್ತಾರೆ. ಹೋಳಿಗೆ ₹5 ಮಾಡ್ತಾರೆ, ಟೀ ಕಾಫಿಗೆ ₹3-4 ಜಾಸ್ತಿ ಮಾಡಿದ್ರೆ, ಇಡ್ಲಿ ರೇಟ್ ಜಾಸ್ತಿ ಮಾಡಿದ್ರೆ. ಬಟ್ ಪ್ರಾಧಿಕಾರ ಇಲ್ಲ ಹೋಟೆಲ್ಗಳಿಗೆ, ಬಟ್ ಆಟೋಗಳಿಗೂ ಪ್ರಾಧಿಕಾರ ಇದೆ. ಹೀಗಾಗಿ ಆಟೋ ಸಂಘದವರು ಒಂದ್ ಕಡೆ ಅಸಮಾಧಾನ. ಇವಾಗ ಹೋಟ್ಲ್ನವ್ರು ಏನ್ ಮಾಡ್ತಾರೆ, ₹10 ಜಾಸ್ತಿ ಅಂದ್ರೆ ಇವ್ರ ಇಷ್ಟಕ್ಕೆ ಮಾಡ್ಕೊಂತಾರೆ. ಸರ್ಟನ್ ಜಾಗದಲ್ಲಿ ಗ್ಯಾಸ್ ಅಂತಾನೆ ಇವಾಗ ₹50 ನಂದು ಬಿಲ್ ಆಯ್ತು, ಗ್ಯಾಸ್ಗೆ ₹9 ಅಂತ ಬಿಲ್ಲಲ್ಲೇ ಬಂದ್ಬಿಟ್ಟಿದೆ. GST ಬಿಲ್ ಕೊಡೋ ತರ ಅದನ್ನು ಆಡ್ ಮಾಡ್ಬಿಟ್ಟಿದ್ದಾರೆ. ಇವ್ರಿಗೇನೋ ಒಂದು ಯೂನಿಯನ್ ಇರ್ಬೋದು, ಸ್ಟ್ರಾಂಗ್ ಇರ್ಬೋದು, ಆದ್ರೆ ಆಟೋಗೆ ಯೂನಿಯನ್ ಇದೆ. ಬಟ್ ಇವ್ರು ಏನ್ ಮಾಡ್ತಾರೆ, ನಾನು ಇವಾಗ ಎಲ್ಲೋ ಒಂದು ಡ್ರಾಪ್ ಕೇಳ್ತೇನೆ, ₹50 ₹100 ತಗೊಂತಾರೆ. ಇವ್ರು ಹೆಂಗ್ ತಗೊಂಬಲ್ಲ? ಆಟೋ ಅವ್ರನ್ನು ಪಬ್ಲಿಕ್ಗೆ ಹೆಲ್ಪ್ ಮಾಡಬೇಕು. ಅದೇ ತರ ಹೋಟೆಲ್ನವ್ರನ್ನು ನಾನು 5 ಪೀಸ್ ರೈಸ್ ಮಾಡಿದ್ರೆ ಇಲ್ಲಿ ₹5 ರೈಸ್ ಮಾಡ್ಬಿಡ್ತಾರೆ. ಬಟ್ ಎಲ್ಲದಕ್ಕೂ ಸರ್ಕಾರ ಕಡಿವಾಣ ಹಾಕಬೇಕು, ಪ್ರಾಧಿಕಾರ ಮಾಡಬೇಕು. ಹೋಟೆಲ್ಗಳಿಗೂ ಆಟೋಗಳಿಗೂ ಒಂದೇನೆ. ಜನ ಬಂದು ಸರ್ಕಾರ ಇರೋದು ಏನಕ್ಕೆ? ಪಬ್ಲಿಕ್ಗೆ ತೊಂದರೆ ಆಗದಂಗೆ ಇರದಂಗೆ ನೋಡ್ಕೊಬೇಕು. ಇದಿಷ್ಟು ಜನಸಾಮಾನ್ಯರ ಮಾತಾಗಿದೆ. ಆ ಹೋಟೆಲ್ಗಳಿಗೂ ಕಡಿವಾಣ ಹಾಕಬೇಕು, ಅದಕ್ಕೂ ಸಹ ಪ್ರಾಧಿಕಾರ ಮಾಡಬೇಕು ಎಂಬುದು ಜನಸಾಮಾನ್ಯರು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೋಟೆಲ್ ಸಂಘಕ್ಕೂ ಪ್ರಾಧಿಕಾರ ಮಾಡಬೇಕು, ದರ ಏರಿಕೆ ಪ್ರಾಧಿಕಾರ ಮಾಡಲೇಬೇಕು, ಸರ್ಕಾರ ಡಿಸೈಡ್ ಮಾಡಬೇಕು. ಏಕದಮ್ ಜಾಸ್ತಿ ಮಾಡ್ತಿದ್ರೆ ಈಗ ಆಟೋ ಸಂಘಕ್ಕೂ ದರ ಏರಿಕೆ DC ಡಿಸೈಡ್ ಮಾಡ್ತಾರೆ, ಬಟ್ ಹೋಟೆಲ್ ಸಂಘಕ್ಕೂ ದರ ಏರಿಕೆ ಮಾಡಬೇಕಂತ ಜನಸಾಮಾನ್ಯರು ಹೇಳ್ತಿದ್ರೆ. ಇಲ್ಲಿ ಮಾತಾಡಿಸ್ತೀನಿ ಸರ್. ಈಗ ಆಟೋದವ್ರು ಒಂದ್ ಕಡೆ ಕ್ವಶನ್ ಮಾಡ್ತಿದ್ರೆ, ನಮ್ಗೆ ಹೆಂಗೆ ಪ್ರಾಧಿಕಾರ ಮಾಡ್ತಿದ್ರಿ, ಹೋಟೆಲ್ಗಳಿಗೂ ಪ್ರಾಧಿಕಾರ ಮಾಡಿ ಅಂತ. ಏಕದಮ್ ದರ ಜಾಸ್ತಿ ಮಾಡ್ತಾರೆ, ಹಾಲು ಮೊಸರು ಜಾಸ್ತಿ ಆದ್ರೆ, ಮತ್ತೊಂದ್ ಕಡೆ ಅಡಿಗೆ ಎಣ್ಣೆ ಜಾಸ್ತಿ ಆದ್ರೆ ಏನ್ ಹೇಳಿದ್ರಿ ಸರ್ ಅಂತ? ಹೌದು, ಮಾಡಲೇಬೇಕು, ಅದು ಕರೆಕ್ಟ್ ಇದೆ ಅವ್ರದ್ದು. ಅವರು ಕಂಡೀಷನ್ ಕರೆಕ್ಟ್ ಇದೆ, ಅವರು ಡಿಮ್ಯಾಂಡ್ ಸರಿಯಾಗಿದೆ. ಯಾಕಂದ್ರೆ ಆಟೋಗಳಿಗೆ ಮೀಟರ್ಗೆ ಕಿಲೋಮೀಟರ್ಗೆ ಇಷ್ಟು ಅಂತ ನೀವು ದರ ಫಿಕ್ಸ್ ಮಾಡೋಕೆ ಗೌರ್ಮೆಂಟ್ ಬಂದಾಗ ಹೋಟ್ಲುಗಳದ್ದು ಅವ್ರು ಮಾಡೋದಕ್ಕೆ ಹೋಟ್ಲು ಸಂಘಕ್ಕೆ ಅಧಿಕಾರ ಇಲ್ದಿರಾ ಅದಕ್ಕೂ ಒಂದು ಪ್ರಾಧಿಕಾರ ಮಾಡಬೇಕು. ಅವರು ಡಿಮ್ಯಾಂಡ್ ಸರಿಯಾಗಿದೆ. ಯಾವ ದರ ಏರಿಕೆ ಮಾಡ್ತಾರೆ ಸರ್ಕಾರ ಅನುಮತಿ ಕಡ್ಡಾಯ ಬೇಕೇ ಬೇಕು ನಿಮ್ ಪ್ರಕಾರ? ಹೌದು,
ಹಾಲು 2 ರೂಪಾಯಿ ಜಾಸ್ತಿ ಆದ್ರೆ ನೀವು ಹೋಟ್ಲು ಒಂದು ಕಾಫಿಗೆ 5 ರೂಪಾಯಿ ಜಾಸ್ತಿ ಮಾಡ್ತೀರಾ, ಏನ್ ಲೆಕ್ಕ? ಅದಕ್ಕೇನು ದರ ನಿಯಂತ್ರಣ ಪ್ರಾಧಿಕಾರ ಬೇಡವಾ? ಮಾಡಬೇಕು. ಬಿಲ್ನಲ್ಲಿ ಗ್ಯಾಸ್ ಚಾರ್ಜ್ ಅಂತ 9 ರೂಪಾಯಿ ಹಾಕ್ತಿದ್ದಾರೆ ಕೆಲವೊಂದು ಹೋಟ್ಲುಗಳಲ್ಲಿ. ಹೌದು, ಅದು ಏನು ಮಾಡಕ್ಕಾಗಲ್ಲ, ಅದು ತಾತ್ಕಾಲಿಕ ಬಿಡಿ. ಅವರು ಪ್ಯಾನಿಕ್ ಆಗ್ತಾ ಇದ್ದಾರೆ. ಗ್ಯಾಸ್ ತೊಂದರೆ ಇಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾನೆ ಇದೆ. ಇವ್ರು ಪ್ಯಾನಿಕ್ ಆಗ್ಬಿಟ್ಟು ಗ್ಯಾಸ್ ಇಲ್ಲ, ಸೌದೆ ಇಲ್ಲ, ಸೀಮೆ ಎಣ್ಣೆ ಇಲ್ಲ ಅಂತ ಇವರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಅನ್ಸ್ತದೆ. ಏನ್ ಹೇಳ್ತೀರಿ? ಪ್ರಾಧಿಕಾರ ಬೇಕಾ ಹೋಟೆಲ್ ಸಂಘಕ್ಕೂ? ಹೋಟೆಲ್ ಸಂಘ ಪ್ರಾಧಿಕಾರ ಬೇಕಾ? ಬೇಕು ಸರ್, ಮಾಡಬೇಕು. ಪ್ರಾಧಿಕಾರ ಇರಬೇಕು, ಇಲ್ದಾದ್ರೆ ಆಯ್ಕಲ್ಲ. ಹೋಟೆಲ್ ಮಾಲೀಕರ ಸಂಘ ಅಂತ ಮಾಡಿದಾರಲ್ಲ, ಆದ್ರೆ ಅವರು ಮಾಡ್ಕೊತಾವ್ರ ಅಷ್ಟೇ. ಯಾಕಂದ್ರೆ ಏಕದಮ್ ದರ ಜಾಸ್ತಿ ಮಾಡ್ತಾರೆ ಅಂತ ಆಟೋ ಸಂಘದವರು ಆರೋಪ. ಹೌದು ಸರ್, ಮಾಡ್ತಾರೆ. ಏನು ಮಾಡಕ್ ಆಯ್ಕಲ್ಲ, ಎಲ್ಲ ಬೆಲೆ ಜಾಸ್ತಿ ಆಯ್ತಾ ನಾವು ಮಾಡ್ಬೇಕಂತ ಮಾಡ್ತಾರೆ ಎಲ್ರು ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಜನಸಾಮಾನ್ಯರ ಮಾತಾಗಿತ್ತು. ಹೋಟೆಲ್ ಸಂಘಕ್ಕೂ ಹೋಟೆಲ್ಗಳಿಗೂ ಪ್ರಾಧಿಕಾರ ಮಾಡಬೇಕು. ಇನ್ ಮುಂದೆ ಏನಾದರೂ ಹೋಟೆಲ್ ದರ ಏರಿಕೆ ಮಾಡಿ ಸರ್ಕಾರದ ಅನುಮತಿ ಬೇಕು ಎಂಬುದು ಒಂದ್ ಕಡೆ ಜನಸಾಮಾನ್ಯರು ಹೇಳ್ತಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.